ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ನಾವು ಉಪ್ಪಿಟ್ಟನ್ನ ಮಾಡಿದ್ರೆ ತುಂಬ ಗಟ್ಟಿ ಆಗ್ಬಿಡುತ್ತೆ, ಹೋಟೆಲ್ ಶೈಲಿನಲ್ಲಿ ಮೃದುವಾಗಿ ಉಪ್ಪಿಟ್ಟು ಬರೋದಿಲ್ಲ, ತುಂಬ ಮೃದುವಾಗಿ ಯಾವ ರೀತಿ ಮಾಡೋದು ಅಂತ ಕೇಳ್ತಾ ಇದ್ರಿ. ನಾನಿವತ್ತು ಹೋಟೆಲ್ ಶೈಲಿನಲ್ಲೇ ಉಪ್ಪಿಟ್ಟನ್ನ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇದೇ ಥರನೇ ನಿಮಗೂ ಕೂಡ ಬರುತ್ತೆ. ಮಾಡ್ತಕ್ಕಂಥ ವಿಧಾನನ ನೋಡಿಕೊಂಡು ನೀವು ಕೂಡ ಟ್ರೈ ಮಾಡಿ, ಇದೇ ರೀತಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಬನ್ನಿ ಯಾವ ರೀತಿ ಅಂತ ನೋಡೋಣ. ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 4ರಿಂದ 5 ಹಸಿಮೆಣಸಿಕಾಯಿನ ಸಣ್ಣದಾಗಿ ಸೀಳಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಮನೆಯಲ್ಲಿ ಗೋಡಂಬಿ ಏನಾದ್ರು ಇತ್ತು ಅಂತಂದರೆ ಒಂದು 8ರಿಂದ 10 ಗೋಡಂಬಿನ ಸೇರಿಸ್ಕೊಳ್ಳಿ. ಗೋಡಂಬಿ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಇಷ್ಟು ಪದಾರ್ಥನ ಸೇರಿಸಿ ಆದಮೇಲೆ ಊರಿನ ನೀವು ಸಾಧ್ಯವಾದಷ್ಟು ಎಳೆ ಕಾವನಲ್ಲಿ ಇಟ್ಕೊಂಡು ಒಂದು ಅರ್ಧದಿಂದ 1 ನಿಮಿಷ ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಗೋಡಂಬಿನಲ್ಲೂ ಕೂಡ ಸ್ವಲ್ಪ ಹಸಿ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಹಾಗಾಗಿ ಒಂದು ಅರ್ಧದಿಂದ 1 ನಿಮಿಷ ಎಳೆ ಕಾವನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈಗ 2 ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಟೊಮೊಟೊನ ಇಷ್ಟಪಡಲ್ಲ, ಟೊಮೊಟೊ ಬೇಡ ಅನ್ನೋರು ಟೊಮೊಟೊನ ಸ್ಕಿಪ್ ಮಾಡಿ. ಟೊಮೊಟೊನ ಇಷ್ಟಪಡ್ತಕ್ಕಂಥವ್ರು 1 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು. ಒಂದು 2ರಿಂದ 3 ನಿಮಿಷ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡ್ಬೋದು, ಈಗ ಟೊಮೊಟೊ ಮತ್ತು ಈರುಳ್ಳಿ 2 ಕೂಡ ಚೆನ್ನಾಗಿ ಬಿಡಿಯಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ರವೆನ ಸೇರಿಸ್ಕೊಂಡು ರವೆನ ಇದ್ರ ಜೊತೆಯಲ್ಲೇ ಹುರಿಬೇಕಾಗತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸ್ವಲ್ಪ ನೋಡಿ ಈಗ ಈರುಳ್ಳಿ ಮತ್ತು ಟೊಮೊಟೊ ಬೇಯಲಿಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀವು ಅದಾದ ನಂತರ ಮತ್ತೆ ನೀವು ನೀರನ್ನು ಸೇರಿಸ್ತೀರಲ್ಲ, ಆವಾಗ ರುಚಿನ ನೋಡಿಕೊಂಡು ಮತ್ತೆ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 150 ಗ್ರಾಮಷ್ಟು ಮೀಡಿಯಮ್ ರವೆ ಅಂದರೆ ಉಪ್ಪಿಟ್ಟು ರವೆನ ತೊಗೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹೋಟೆಲ್ ಶೈಲಿನಲ್ಲಿ ಮೃದುವಾಗಿ ಬರಬೇಕು ಅಂದರೆ ರವೆನ ಮೊದಲೇ ಹುರಿಯೋದಕ್ಕಿಂತ ಈ ರೀತಿ ಒಗ್ಗರಣೆ ಪದಾರ್ಥಗಳ ಜೊತೆಯಲ್ಲಿ ಚೆನ್ನಾಗಿ 4ರಿಂದ 5 ನಿಮಿಷಗಳ ಕಾಲ ನೀವು ಹುರಿದ್ರೆ ನಿಮಗೆ ಬಹಳ ರುಚಿಯಾಗಿರ್ತಕ್ಕಂಥ ಬಹಳ ಮೃದುವಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ನೋಡ್ಬೋದು, 4ರಿಂದ 5 ನಿಮಿಷ ಈ ರೀತಿ ಎಳೆ ಕಾವನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಅದೇ ಕಪ್ಪಲ್ಲಿ ನಾನು 1 ಕಪ್ಪಿನಷ್ಟು ರವೆನ ತೊಗೊಂಡಿದ್ದೆ, ಅದೇ ಕಪ್ಪಲ್ಲಿ 3 ಕಪ್ಪಿನಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟಿಗೆ ನೀರನ್ನು ಅಷ್ಟೇ ಕೆಲವರು ಬಿಸಿನೀರನ್ನ ಕಾಯಿಸಿ ಸೇರಿಸ್ಬಿಡ್ತಾರೆ. ಬಿಸಿನೀರನ್ನ ಕಾಯಿಸಿ ಸೇರಿಸಿದ್ರೆ ಇಮ್ಮಿಡಿಯೇಟ್ ರವೆ ನಿಮಗೆ ಹರಳುತ್ತೆ, ಆವಾಗಲೇ ನಿಮಗೆ ತುಂಬ ಗಟ್ಟಿಯಾಗ್ಬಿಡುತ್ತೆ. ರವೆನ ನಾವು ಒಗ್ಗರಣೆ ಪದಾರ್ಥಗಳ ಜೊತೆಯಲ್ಲಿ 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀವು ತಣ್ಣೀರೆಲ್ಲ ಯಾವ ನೀರು ಹಾಕಿದ್ರೂ ಕೂಡ ಗಂಟಾಗೋದಿಲ್ಲ. ಹಾಗಾಗಿ ನೀವು ತಣ್ಣೀರನ್ನು ಬೆರೆಸಿ ಸಣ್ಣ ಊರಿನಲ್ಲೇ ಒಂದು 2ರಿಂದ 3 ನಿಮಿಷ ಆದ್ರೂ ಕುದಿಸ್ಬೇಕು. ಆವಾಗ ನಿಮಗೆ ಬಹಳ ಮೃದುವಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ಕೊನೆಯಲ್ಲಿ ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ನೀವು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸಿ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ರುಚಿನ ನೋಡಿ ಉಪ್ಪು ಬೇಕಿದ್ರೆ ಮತ್ತೆ ನೀವು ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ತುಂಬ ಸುಲಭವಾಗಿ ಹೋಟೆಲ್ ಶೈಲಿನಲ್ಲೇ ಉಪ್ಪಿಟ್ಟನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನು ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮರಿದೇನೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.